ವೆಲ್ಕಮ್ ಬ್ಯಾಕ್. ನಾವು ಆಡಿಡೊಂಜಿ ಕೂಟ ಪ್ರೋಗ್ರಾಮಿಗೆ ಹೋಗಿದ್ವಿ ನನ್ನ ಮಮ್ಮಿಯೊಟ್ಟಿಗೆ. ಆ್ಯಕ್ಚುಲಿ ಪ್ರೋಗ್ರಾಮ್ 9 ಗಂಟೆಗೆ ಸ್ಟಾರ್ಟ್, ಆದರೆ ನಮಗೆ ಗೊತ್ತುಂಟಲ್ಲ ನಮ್ಮ ಪೇರೆಂಟ್ಸ್ ಹೇಗೆ ಅಂತ, 8:15 ಹೋಗಿ ಕೂತ್ಕೊಂಡಿದ್ರಲ್ಲಿ. ಹಾಗೆ ಮತ್ತೆ ಅಲ್ಲಿ ಎಂತ ಮಾಡಬೇಕಂತ ಗೊತ್ತಾಗದೆ ಫ್ರೀ ಫೈರ್ ಆಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗೆ ಫ್ರೀ ಫೈರ್ ಕಂಟಿನ್ಯೂಸ್ 3 ಮ್ಯಾಚ್ ಕ್ಲಾಶ್ ಸ್ಕ್ವಾಡ್ ವಿನ್ ಆಗಿದ್ದೆ. ಅದ್ರ ವಿಷಯ ಅಂತಂದರೆ ಅದು ಪ್ರೋಗ್ರಾಮ್ ಟ್ಯಾರಿಸಲ್ಲಿದ್ದದಲ್ಲ, ಹಾಗೆ ಫ್ಯಾನಲ್ಲಿ ಅಂತ ಇರಲಿಲ್ಲ, ಫುಲ್ ಸೆಕೆ ಆಗ್ತಿತ್ತು. ಹಾಗೆ ಆಗ್ತಿರುವಾಗ ಮ್ಯೂಸಿಕ್ ಎಲ್ಲ ಸ್ಟಾರ್ಟ್ ಆಯಿತು. ಎಂತ ನೋಡುವಾಗ ಆಟಿದ ಒಂದು ಕಾನ್ಸೆಪ್ಟಲ್ಲಿ ವೇಷ ಎಲ್ಲ ಹಾಕೊಂಡು ಜನಗಳು ಬಂದಿದ್ರು ಡ್ಯಾನ್ಸ್ ಮಾಡಿ. ಅದರ ಕೆಲವು ಕ್ಲಿಪ್ಸ್ ಹಾಕ್ತೇನೆ ನೋಡಿ ಆಯಿತಾ. ಆಟಿಡೊಂಜಿ ಕೂಟ ಈ ಹಬ್ಬ ಹೇಗೆ ಶುರುವಾಯಿತು, ಇದರ ಹಿಂದಿನ ಕಥೆ ಅಂತ ಬನ್ನಿ ನೋಡುವ. ಹಿಂದಿನ ಕಾಲದಲ್ಲಿ ಅಂದರೆ ನಮ್ಮ ಅಜ್ಜಿಯರ ಕಾಲದಲ್ಲಿ ಈ ಆಟಿ ತಿಂಗಳು ಅಂದರೆ ಜುಲೈ ಆಗಸ್ಟ್ ಬಂತೆಂದರೆ ಕರಾವಳಿಯಲ್ಲಿ ಭಾರೀ ಮಳೆ ಸುರಿಯುತ್ತಿತ್ತು. ಎಷ್ಟು ಮಳೆ ಅಂದರೆ ಜನರಿಗೆ ಮನೆಯಿಂದ ಹೊರಗೆ ಹೋಗಲಾಗ್ತಿರಲಿಲ್ಲ. ಗದ್ದೆ ಕೆಲಸಗಳೆಲ್ಲ ನಿಂತು ಹೋಗುತ್ತಿದ್ದವು. ಬಡತನ, ರೋಗ ರುಜಿನಗಳು ಹೆಚ್ಚಾಗುತ್ತಿದ್ದವು. ಸ್ಟೋರೇಜಲ್ಲಿದ್ದ ಭತ್ತವೆಲ್ಲ ಮುಗಿದು ತಿನ್ನಲು ಅನ್ನವೂ ಇಲ್ಲದಂತೆ ತುಂಬ ಜನ ಕಷ್ಟಪಡುತ್ತಿದ್ದರು. ಆದರೆ ನಮ್ಮ ಹಿರಿಯರಿಗೆ ಬೇರೆಯೇ ಪ್ಲ್ಯಾನ್ ಇತ್ತು. ಮನೆಯಲ್ಲಿ ಅಕ್ಕಿಲ್ಲದಿದ್ದರೆ ಏನಂತೆ, ನಮ್ಮ ಮನೆ ಸುತ್ತಮುತ್ತ ಹಿತ್ತಲಿನಲ್ಲಿ ಮತ್ತು ಕಾಡಿನಲ್ಲಿ ಪ್ರಕೃತಿ ನಮಗಾಗಿ ಆಹಾರ ಇಟ್ಟಿದೆ ಎಂದು ಅವರಿಗೆ ಗೊತ್ತಿತ್ತು. ಆಗ ನಮ್ಮ ಮನೆಯ ಹೆಣ್ಣು ಮಕ್ಕಳು ಕಾಡಿಗೆ ಹೋಗಿ ಕೆಸುವಿನ ಎಲೆ, ಕಾಡು ಸೊಪ್ಪು, ಗೆಡ್ಡೆ ಗೆಣಸುಗಳನ್ನು ತರುತ್ತಿದ್ದರು. ಹಿತ್ತಲಲ್ಲಿ ಇದ್ದ ಹಲಸಿನ ಹಣ್ಣುಗಳನ್ನು ಬಳಸುತ್ತಿದ್ದರು. ಇವೆಲ್ಲ ಕೇವಲ ಇವರ ಹಸಿವು ನೀಗಿಸಲಿಲ್ಲ, ಮಳೆಗಾಲದಲ್ಲಿ ಬರುವಂತಹ ಕಾಯಿಲೆಗಳಿಗೆ ಇದು ಮದ್ದಿನ ಹಾಗೆ ಕೆಲಸ ಮಾಡುತ್ತಿದ್ದವು. ಹಾಗೆಯೇ ಹುಟ್ಟಿದ್ದೇ ಇವತ್ತಿನ ನಮ್ಮ ಸಾಂಪ್ರದಾಯಿಕ ಅಡುಗೆಗಳು. ಕೆಸುವಿನ ಎಲೆಯಿಂದ ಮಾಡಿದ ಬಿಸಿ ಬಿಸಿ ಪತ್ರೊಡ್ಡೆ, ಹಲಸಿನ ಹಣ್ಣಿನಿಂದ ಮಾಡಿದ ಸಿಹಿಯಾದ ಪೆಲಕಾಯ್ದ ಗಟ್ಟಿ, ಅರಶಿನ ಎಲೆಯ ಸುವಾಸನೆ ಇರುವ ಮಂಜೊಲ್ದಿರದ ಗಟ್ಟಿ, ಮೈಗೆ ಉಷ್ಣತೆ ಕೊಡುವ ಹುರುಳಿ ಸಾರು ಅಂದರೆ ಕುಡುತ ಸಾರು, ಕೇದಗೆ ಎಲೆಯ ಅಚ್ಚಿನಲ್ಲಿ ಬೇಯಿಸುವ ಮೃದುವಾದ ಮೂಡೆ. ಮಳೆಯ ಬೇಸರ ಕಳೆಯಲು ಮತ್ತು ಕಷ್ಟದ ದಿನಗಳಲ್ಲೂ ಎಲ್ಲರೂ ಒಟ್ಟಾಗಿ ಖುಷಿಯಾಗಿರಲು ಊರಿನವರೆಲ್ಲ ಒಂದೆಡೆ ಸೇರ್ಲಿಕ್ಕೆ ಶುರು ಮಾಡಿದರು. ಮನೆಯಲ್ಲಿದ್ದ ಅಡುಗೆಯನ್ನು ತಂದು ಎಲ್ಲರೂ ಒಟ್ಟಾಗಿ ಹಂಚಿಕೊಂಡು ತಿಂದರು. ಮನೆಯೊಳಗೆ ಕೂತು ಚೆನ್ನಮಣೆ ಆಡಿದರು, ಪಾರ್ದನ ಹಾಡಿದರು. ದುಷ್ಟ ಶಕ್ತಿಗಳನ್ನು ಓಡಿಸಲು ಬರುವ ಆಟಿ ಕಳಂಜ ವೇಷವನ್ನು ನೆನೆದರು. ಹೀಗೆ ಎಲ್ಲರೂ ಒಟ್ಟಿಗೆ ಸೇರಿದ ಆ ದಿನವೇ ಆಟಿಡೊಂಜಿ ಕೂಟ. ಇದರ ನಡುವೆ ತುಂಬ ಗೇಮೆಲ್ಲ ಆಯೋಜಿಸಿದ್ರು. ಅದಾದ ಮೇಲೆ ಹೌಸ್ ಇತ್ತು. ನಾನು ಆಡಲಿಲ್ಲ, ಆದರೆ ನಾನು ಬೇರೆಯವರ ಗೇಮಲ್ಲಿ ತುಂಬ ಇನ್ವೆಸ್ಟ್ ಆಗಿದ್ದೆ. ಇವತ್ತು ನಮ್ಮ ತುಳುನಾಡಿನ ಈ ಸುಂದರ ಸಂಸ್ಕೃತಿ ಮತ್ತು ಅಡುಗೆಗಳು ಮಾಯವಾಗದಂತೆ ಕಾಪಾಡುತ್ತಿರುವುದು ನಮ್ಮ ಮಹಿಳಾ ಸಂಘಗಳು ಮತ್ತು ಸ್ಥಳೀಯ ಸಂಸ್ಥೆಗಳು. ಪ್ರತಿಯೊಂದು ಮಹಿಳಾ ಸಂಘದ ತಾಯಂದಿರು ತಮ್ಮ ಮನೆಯಲ್ಲೇ ಶ್ರಮಪಟ್ಟು ಈ ಎಲ್ಲ ಸಾಂಪ್ರದಾಯಿಕ ಅಡುಗೆಗಳನ್ನು ಸಿದ್ಧಪಡಿಸಿ ಇಂದಿನ ಯುವ ಪೀಳಿಗೆಗೆ ನಮ್ಮ ಇತಿಹಾಸವನ್ನು ಪರಿಚಯಿಸುತ್ತಿದ್ದಾರೆ. ಇವರ ಈ ಪ್ರಯತ್ನ ನಿಜಕ್ಕೂ ಶ್ಲಾಘನೀಯ. ಆದ್ದರಿಂದ ನೆನಪಿರಲಿ, ಆಟಿಡೊಂಜಿ ಕೂಟ ಎಂದರೆ ಬರೀ ತಿನ್ನುವ ಹಬ್ಬವಲ್ಲ, ಇದು ಕಷ್ಟದಲ್ಲೂ ಒಗ್ಗಟ್ಟಿನಿಂದ ನಗುತ್ತಾ ಬದುಕುವುದನ್ನು ಕಲಿಸುವ ಹಬ್ಬ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.